ಮಾಜಿ ಸಚಿವರು ಮಾಜಿ ಶಾಸಕರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ಇದ್ದಾರೆ. ಸರ್, ಬಹಳ ದಿನ ಆಗಿತ್ತು ರೇಣುಕಾಚಾರ್ಯ ಅವರನ್ನ ಬಿಜೆಪಿ ಆಫೀಸ್ ಕಡೆ ನೋಡಿ. ನಾನು ಯಾವಾಗಲೂ ವಿಜಯೇಂದ್ರ ಅವರ ಬೆನ್ನಿಗೆ ನಿಂತಿದ್ದೀರಾ. ಅಲ್ಲಿ ನೋಡಿದ್ರೆ ದೆಹಲಿಯಿಂದ ನಿಮ್ಮ ರೆಬೆಲ್ ಟೀಮ್ ಅಂತ ಏನು ಕರೆಸ್ಕೊಂಡಿದೆ, ಅವರು ಸಹ ವಾಪಸ್ ಬಂದಿದ್ದಾರೆ. ಅವ್ರಿಗೆ ಏನ್ ಸಿಕ್ಕಿರ್ಬೋದು ಸುದ್ದಿ ಅಂತ? ವಿಜಯೇಂದ್ರ ಬೆನ್ನಿಗೆ ಅಂತಲ್ಲ, ಬಿಜೆಪಿ ಆಫೀಸಿಗೆ ಬರ್ತಿರ್ತೀವಿ, ಹೋಗ್ತಾನೆ ಇರ್ತೀವಿ. ಆದ್ರೆ ಮಾಧ್ಯಮಕ್ಕೆ ಯಾವತ್ತೂ ಕಾಣಿಸೇನಲ್ಲ. ಪಕ್ಷದ ಏನೇ ಕೆಲಸ ಇದ್ರು ಮಾಡ್ತಿರ್ತೀವಿ. ಇದ್ರ ಜೊತೆಗೆ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಅವ್ರ ಜೊತೆ ನಿಲ್ಲೋದು ನಮ್ಮ ಕರ್ತವ್ಯ, ನಿಂತಿದೀವಿ. ಈಗ ಒಂದು ಟೀಮು ಸಾಕಷ್ಟು ಸರ್ಕಸ್ ಮಾಡ್ತಾ ಇತ್ತು ವಿಜಯೇಂದ್ರ ಅವ್ರನ್ನ ತೆಗಿಲೇಬೇಕು ಅಂತ. ಒಂದು ನಿಮಿಷ, ಅವರ ದಂಡಯಾತ್ರೆ ಯಶಸ್ವಿ ಆಗಲ್ಲ ಅಂತ ಹೇಳಿದ್ವಿ. 2 ದಿನದಲ್ಲೂ ವಿಫಲವಾಗುತ್ತೆ. ಯಾವುದೇ ರಾಷ್ಟ್ರೀಯ ನಾಯಕರು ಸಮಯವನ್ನು ಕೊಟ್ಟಿಲ್ಲ, ಬರಿಗೈಲಿ ವಾಪಸ್ ಆಗಿದ್ದಾರೆ. ಇದಕ್ಕಿಂತ ಇನ್ನೇನು ಅವ್ರಿಗೆ ಮುಜುಗರ ಬೇಕು? ಅಧ್ಯಕ್ಷ ಒಳ್ಳೆ ಕೆಲಸ ಮಾಡ್ತಲ್ವಾ? ನಾನು ಹೇಳ್ತೀನಿ ಇವ್ರು ಭಿನ್ನಮತೀಯರಿಗೆ, ನೀವು ಮಾಡಬಾರ್ದು ಭ್ರಷ್ಟಾಚಾರ ಯಾರು ಮಾಡಿದ್ರಿ ಮಗನುಗಳು ಬಯಲಿಗೆ ಹೇಳ್ತೀನಿ. ನಾನು ಹೇಳೋದು ಸ್ವಜನ ಪಕ್ಷಪಾತ ನೀವು ಮಾಡಿದ್ದು, ಎಲ್ಲ ನಿಮ್ಮ ಕುಟುಂಬ ರಾಜಕಾರಣ ಮಾಡಿದ್ದು ನೀವು. ಸಕ್ಕರೆ ಕಂಪ್ನಿ ಎಲ್ಲಿಂದ ಬಂತು? ನೀನು ಹೆಂಗಿದ್ದೆ ಎಲ್ಲವೂ ಗೊತ್ತಿದೆ. ನಾನು ಹೇಳೋದು ಒಬ್ಬರ ಮೇಲೆ ಒಬ್ಬರ ಕೆಸರು ಎರಚಾಡಿದೆ. ಇವತ್ತು ಕಾಂಗ್ರೆಸ್ಸಿನ ವೈಫಲ್ಯಗಳು, ಭ್ರಷ್ಟಾಚಾರ, ಮೌಢ, ವಾಲ್ಮೀಕಿ ಹಗರಣ ಇರ್ಬೋದು, ವರ್ಗಾವಣೆ ಆಗಲ್ದಂದೆ ಇರ್ಬೋದು, ನವಜಾತ ಶಿಶುಗಳ ಮಾರಾಟ, ಗರ್ಭಿಣಿಯರ ಸಾವು, ಸಾಕಷ್ಟು ಇಶ್ಯೂಗಳಿದ್ದಾವೆ. ಮೈಕ್ರೋ ಫೈನಾನ್ಸ್, ಇದ್ರದ್ದು ಹೋರಾಟ ಮಾಡೋಣ ಬನ್ನಿ ಅಂತ ಹೇಳ್ತೀನಿ ನಾನು. ಅಲ್ಲ, ಈಗ ಸಾಕಷ್ಟು ಅಂದ್ರೆ ಅವ್ರದ್ದೇನಂದ್ರೆ ನಾವು ಈಗ ಹೋಗಿದೀವಿ, ಸಿಕ್ಕಿಲ್ಲ, ಮತ್ತೆ ಹೋಗ್ತೀವಿ, ಭೇಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಂತೋಷ, ಹೋಗ್ತಾನೆ ಇರ್ಲಿ. ಅವ್ರದೇ ದುಡ್ಡು, ಅವ್ರದೇ ಫ್ಲೈಟ್ ಟಿಕೆಟ್, ಅಲ್ಲಿ ಊಟ ಮಾಡ್ತಾರೆ, ಬರ್ತಾರೆ. ಓಕೆ, ಥ್ಯಾಂಕ್ ಯು. ನೀವೊಂದು ಮೀಟಿಂಗ್ ಮಾಡ್ಬೇಕಂತ ಇದ್ದೀರಾ, ಅದು ಎಲ್ಲಿಗೆ ಬಂತು ಸರ್ ಪ್ರೊಸೆಸ್? 12ನೇ ತಾರೀಕು ಮಾಜಿ ಸಚಿವರುಗಳ, ಮಾಜಿ ಶಾಸಕರುಗಳ, ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳ ಚುನಾವಣೆಗೆ ಯಾರ ಸ್ಪರ್ಧೆ ಮಾಡಿದ್ರೆ ಅವರೆಲ್ಲ ಸಭೆ ಮಾಡ್ತೀವಿ. ಮತ್ತು ದಿನಾಂಕ 12ನೇ ತಾರೀಕು ನಿಗದಿ ಮಾಡ್ತೀವಿ, ಸಮಯ ನಿಗದಿ ಮಾಡ್ತೀವಿ, ಸ್ಥಳ ನಿಗದಿ ಮಾಡ್ತೀವಿ. ಒಂದು ದೊಡ್ಡ ಮಟ್ಟದಲ್ಲಿ ಏನು ಇವರು ಬಂಡಾಯ, ಇವರು ಭಿನ್ನಮತ ನಿಲ್ಲಿಸ್ತಾ ಇದ್ರೆ ಇವರು ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಥ್ಯಾಂಕ್ ಯು. ಪ್ರಮುಖವಾಗಿರ್ತಕ್ಕಂಥದ್ದು ಇಬ್ರು ನಾಯಕರು ಒಬ್ಬ ಬಸವರಾಜ ಬೊಮ್ಮಾಯಿ ಅವರು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಅವರೇನು ಹೇಳಿದ್ದಾರೆ, ಇದರಲ್ಲಿ ಯಡಿಯೂರಪ್ಪನವರು ಮುಂದಾಳತ್ವದಲ್ಲಿ ಈ ಸಮಸ್ಯೆ ಬಗೆಹರಿಬೇಕಂತ ಒಂದು ಮಾತಾಡಿದ್ದಾರೆ. ಆರ್ ಅಶೋಕ್ ಅವರು ಹೇಳಿದ್ದಾರೆ, ಎಲ್ಲರೂ ಒಪ್ಪುವಂತಹ ರಾಜ್ಯಾಧ್ಯಕ್ಷ ನಮಗೆ ಬೇಕು ಅಂತ. ಹಂಗಾರೆ ವಿಜಯೇಂದ್ರ ಅವ್ರನ್ನ ಯಾರು ಒಪ್ತಾ ಇಲ್ವಾ? ವಿಜಯೇಂದ್ರ ಸರ್ವಾನುಮತದಿಂದ ಹಿರಿಯರ, ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರಿಗೂ ಒಪ್ಪಿಗೆ, ಕಾರ್ಯಕರ್ತರು, ಮುಖಂಡರು ಎಲ್ಲರಿಗೂ ಒಪ್ಪಿಗೆ ಆಗುವಂತ ಅಧ್ಯಕ್ಷರು ಘೋಷಣೆ ಮಾಡಿದರೆ 1 ವರ್ಷ ಆಯಿತು. ಮತ್ತೆ 3 ವರ್ಷದ ಅವಧಿ ಬರುತ್ತೆ. 100ಕ್ಕೆ 100 ಎಲ್ಲ ಅಭಿಪ್ರಾಯ ಸಂಘಟಿಸಿ ವಿಜಯೇಂದ್ರ ಸರ್ವಾನುಮತದಿಂದ ಆಯ್ಕೆ ಆಗ್ತಾರೆ. ಇದ್ರ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಹಿರಿಯರು. ನಾನು ವಿನಂತಿ ಮಾಡ್ತೀನಿ, ಯಡಿಯೂರಪ್ಪನವ್ರು ಮಾತಾಡಿದ್ರೆ ಮಗನ ಪರ ಅಂತ ಹೇಳ್ತಾರೆ ಇವರು. ಅದಕ್ಕೋಸ್ಕರ ವಿಜಯೇಂದ್ರ ಅವ್ರನ್ನ ಮತ್ತು ಯಾರು ಈ ಭಿನ್ನಮತ ನಡೆಸ್ತಾರೆ, ಈ ಭಿನ್ನಮತ ಕಡಿವಾಣ ಹಾಕ್ಬೋದು. ನೀವು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಲೋಕಸಭಾ ಸದಸ್ಯರು ಕಡಿವಾಣ ಹಾಕ್ರಿ, ರಾಷ್ಟ್ರೀಯ ನಾಯಕರ ಜೊತೆ ಸಂಪರ್ಕ ಮಾಡ್ರಿ, ಈ ಭಿನ್ನಮತಕ್ಕೆ ನಾಂದಿ ಆಡಿ ಅಂತೇಳಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು. ಇದಿಷ್ಟು ರೇಣುಕಾಚಾರ್ಯ ಅವರ ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.